ಇವರು ಅವರ ಸ್ವಾರ್ಥೀಯ ರಾಜಕಾರಣ ಮಾಡ್ತಾ ಇದ್ದಾರೆ ಮೇಡಮ್. ಟೋಟಲಿಯಾಗಿ ಹೇಳ್ಬೇಕಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದರು. ಮತ್ತು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ರೈತರಿಗೆ 4,000 ರೂಪಾಯಿ ಇದು ಮಾಡಿದರು. ಅದರಲ್ಲಿ ಇವರು ಅವ್ರದ್ದು 4,000, ಇವ್ರದ್ದು 10 ರೈತರ ಮಕ್ಕಳಿಗೆ 10,000 ಸ್ಕಾಲರ್ಶಿಪ್ಪು. ಆ ಕಾಸ್ಟ್ ಇಲ್ಲ, ಈ ಕಾಸ್ಟ್ ಇಲ್ಲ, ಎಲ್ಲ ಕಾಸ್ಟ್ ರೈತರ ಮಕ್ಕಳಿಗೆ 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ರು. ಅದು 10,000 ಇವರು ಯಡಿಯೂರಪ್ಪ ಅವ್ರದ್ದು ಪಿ ಎಮ್ ಕಿಸಾನ್ ಯೋಜನೆ 4,000, 14,000 ಕಟ್ ಮಾಡಿ ಈಗ ನಾವು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಅಂತ ಕೊಡ್ತಾ ಇದ್ದಾರೆ. ಅದರಲ್ಲಿ 7 ತಿಂಗಳು ದುಡ್ಡು ಅದೇ ಕೊಡ್ತಾ ಇದ್ದಾರೆ. ಅವರೇನು ವಿಶೇಷ ಬಜೆಟ್ನಲ್ಲಿ ಏನು ಕೊಡ್ತಾ ಇಲ್ಲ. ಅದರ ಡೆವಲಪ್ಮೆಂಟ್ಗಳು ಕುಂಠಿತ ಕಾಣತ್ತವ್ರಿ. ಯಾವುದೇ ಡೆವಲಪ್ಮೆಂಟ್ಗಳಿಲ್ಲ. ಒಂದು ರಸ್ತೆ ಆಗಿರಲಿ, ಒಂದು ಶಿಕ್ಷಣದ ಬಗ್ಗೆ ಆಗಿರಲಿ, ಆಸ್ಪತ್ರೆ ಆಗಿರಲಿ, ಯಾವುದೋ ಡೆವಲಪ್ಮೆಂಟ್ಗಳು ಕಾಣ್ತಾ ಇಲ್ಲ ರೀ. ಅಲ್ಲ ಸರ್, ಈಗ ಇವ್ರಿಗೆ ಕೊಟ್ಟಿರೋ ಖಾತೆಯಲ್ಲಿ ಕೆಲಸ ಮಾಡೋಕ್ಕಾಗಲ್ವಾ? ಆಗುತ್ತೆ, ಆದರೆ ಅವರಿಗೆ ಅವರ ವೈಯಕ್ತಿಕ ಅವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಜನರದು ಯಾವುದೇ ಜನರ ಸಮಸ್ಯೆಗಳೇ ಸ್ಪಂದಿಸ್ತಾ ಇಲ್ಲ. ಅವ್ರದ್ದೇ ಆದಂಥ ಅವರು ರಾಜಕೀಯನೇ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಮಂತ್ರಿ ಸಿಗಬೇಕು, ಅವ್ರ ಮಕ್ಕಳು MLC ಆಗಬೇಕು, ಇದರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತಾಗಿ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ರೀ. ಯಾಕಂದರೆ ಪಕ್ಷದಲ್ಲಿ ಹಿರಿಯರು ಅನ್ಸ್ಕೊಂಡವ್ರು ಸುಮಾರು ಜನ ಇದ್ದಾರೆ. ಅವ್ರು ಕೆಲಸ ಮಾಡೋಕ್ಕೆ ಯಾವ ಖಾತೆ ಆದರೂ ಏನು ಸರ್? ಹಾಂ, ಹೌದು, ಮಾಡ್ಬೋದು ರೀ. ಆದರೆ ಅವರಿಗೆ ಅದು ಅಲ್ಲ, ಅವ್ರದಿಗೆ ಯಾವ ಇದರಲ್ಲಿ ಬಜೆಟ್ ಜಾಸ್ತಿ ಇರುತ್ತೋ ಆ ಖಾತೆ ಬೇಕನ್ನುವಂಥ ಒಂದು ಛಲ ತೋರಿಸ್ತಾ ಇದ್ದಾರೆ ಅಷ್ಟೇ. ಯಾಕೆ ಇವ್ರಿಗೆ ಭಯನಾ ಮುಂದಕ್ಕೆ ಈ ಪಕ್ಷ ಬರಲ್ಲ ಅಂತ? ಒಂದು ರೀತಿಯಲ್ಲಿ ಭಯನೇ ಅನ್ನಿಸ್ತಾ ಇದೆ ರೀ. ಯಾಕಂದ್ರೆ ಇದ್ದಷ್ಟು ದಿವಸ ಗಾಳಿ ಯಾವಾಗ ಬಿಟ್ಟಿರುತ್ತೆ ಅವಾಗೇ ತೂರ್ಕೊಂಡು ಹೋಗ್ಬೇಕನ್ನುವಂಥ ಮನೋಭಾವದ ಅದ ರೀ. ಅದೇ ಅಷ್ಟರಲ್ಲಿ 28ಕ್ಕೆ ನಾವಂತೂ ಬರಲ್ಲ. ಹೌದು ರೀ, ಅಷ್ಟರಲ್ಲಿ ಎಲ್ಲ ಮಾಡ್ಕೊಂಡು. ಹೌದು, ಅದೇ ಇದೆ ರೀ. ಸರ್, ಈಗ ಓಕೆ, ಇವ್ರುಗಳು ಹೀಗೆ ಆದರೆ ಇನ್ನು ಕೆಲವೊಂದು ಪಕ್ಷಗಳಿದ್ದಾವೆ, ಅವ್ರದ್ದು ಹೇಗಿರುತ್ತೆ ರಾಜಕೀಯ ಮುಂದಕ್ಕೆ ಏನಾದ್ರು ಅಧಿಕಾರ ಮುಂದಿನ ದಿನದಲ್ಲಿ BJP ಬರ್ಬೋದು ಅಂತ ಅನಿಸುತ್ತೆ ರೀ. ಕೆಲವೊಂದು ಯಡಿಯೂರಪ್ಪನೋ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಡಿದಂಥ ನರೇಂದ್ರ ಮೋದಿಜಿಯವರ ಒಂದು ಇದರಲ್ಲಿಂದ ಬರ್ಬೋದು ಅನ್ನುವಂಥ ಒಂದು ವಿಶ್ವಾಸ ಇದೆ ರೀ. ಸರ್, ಈಗ ಕೇಂದ್ರದಲ್ಲೂ ಯಾರೋ ಅವ್ರೂ ಅಷ್ಟೇ ಅಂತಾರೆ. ಯಾಕಂದ್ರೆ ಇವತ್ತು ನೀವು ನೀಟ್ ನೋಡಿರ್ಬೋದು. ನೀಟ್ ವಿಚಾರದಲ್ಲಿ ಅಷ್ಟೇ ಒಂದು ಚೂರು ತಲೆ ಕೆಡಿಸ್ಕೊಂಡು ಇಲ್ಲ. ಕೆಲವೊಂದು ತಲೆ ಯಾಕೆ ಕೆಡಿಸ್ಕೊಂಡಿಲ್ಲ ರೀ. ಕೆಲವೊಂದು ಸರಿ ಅಧಿಕಾರಿಗಳು ಯಾರೋ ತಪ್ಪು ಮಾಡಿದ್ದು ಕೇಂದ್ರ ಸರ್ಕಾರದ ಮ್ಯಾಗ ಹೊರೆ ಹಾಕೋದು ಅದನ್ನು ತಪ್ಪಲ್ರಿ. ಅದು ಕೇಂದ್ರ ಸರ್ಕಾರ ಮಾಡ್ಯದಂತ ಏನಿದೆ ರೀ. ಅಧಿಕಾರದಲ್ಲಿರ್ಬೋದು, ಕೆಲವೊಂದು ಸಲ ಅಧಿಕಾರಿಗಳ ಕೆಲವು ಕಾರಣಾಂತರದಿಂದ ಆಗಿರ್ತಾವ್ರಿ. ಮತ್ತೆ ಈಗ ಇದಕ್ಕೆ 12 ಸಿಲಿಂಡರ್ ಕೊಡ್ತೀನಿ ಅಂದ್ರೆ ವರ್ಷಕ್ಕೆ, ಹಾಂ, ಈಗ 6 ಸಿಲಿಂಡರ್ ಬಂದಿದೆ. ಆದರೆ ಈಗ ನೋಡ್ಬೋದಲ್ರಿ ಮೇಡಮ್, ವಿದೇಶದಲ್ಲಿ ಇರಾನ್, ಇಸ್ರೇಲ್, ಅಮೇರಿಕಾದ ಯುದ್ಧ ನಡ್ಲತ್ತದ್ರಿ. ಅದು ಏನು ನಂಬಲ್ಲಿ ತಯಾರಾಗಂಥದ್ರ ಗ್ಯಾಸ್ ಅಲ್ಲರಿ ಅದು. ಈಗ ಅಷ್ಟರಲ್ಲಿ ಹೆಣ್ಮಕ್ಳು ಹೇಗೆ ಮಾಡ್ತಾರೆ ಅಡುಗೆ ಎಲ್ಲ? 3 ಮತ್ತು 6 ಅಂತಂದರೆ ಹೇಗೆ ಮಾಡ್ತಾರೆ? ವರ್ಷ ಪೂರ್ತಿ ನಾವು ಹೆಂಗೆ ಮಾಡೋಕ್ಕಾಗುತ್ತೆ? ವರ್ಷ ಪೂರ್ತಿ ಕಂಟಿನ್ಯೂ ಅಂತಂತೂ ಹೇಳಿಲ್ಲಲ್ರಿ. ವರ್ಷ ಪೂರ್ತಿ ಇದೇ ಕಂಟಿನ್ಯೂ ಮುಂದುವರಿಸ್ತೇವೆ ಅಂತೇಳಿ ಸ್ವಲ್ಪ ದಿವಸ ಇದು ಮಾಡ್ಬೋದು ರೀ. ಮತ್ತು ಆಮೇಲೆ ಮೊದಲು ಲಾಸ್ಟ್ ಟೈಮ್ 12 ಕೊಡ್ತಾಯಿದ್ರು, ಆಮೇಲೆ 9 ಕೊಟ್ಟರು, ಈಗ 4 ತಂದಾರ್ರಿ. ಮುಂದೆ ಮತ್ತೆ 9 ಸ್ವಲ್ಪ ಯುದ್ಧ ನಿಂತಿದ ಮೇಲೆ ಕೊಡ್ಬೋದು ರೀ. ಸರ್, ಈಗ ನಾವೆಲ್ಲ ಮಕ್ಕಳಿದ್ದಂಗೆ ಅವರ ಅಪ್ಪ ಇದ್ದಂಗೆ. ಹೌದು ರೀ. ನಮಗೆ ನೀವು ಅನುಕೂಲ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಹೌದು ರೀ, ಅದನ್ನು ಸರಿ ಅದಾರೆ. ಅವ್ರಿಗೆ ನಂಬ್ಕೊಂಡೆ ನಾವು ಹಳ್ಳಿಯಲ್ಲಿ, ಸಿಟಿಯಲ್ಲಿ ಎಲ್ಲರೂ ಈಗ ಸಿಲಿಂಡ್ರ್ ಅಭಾವ ಹಳ್ಳಿಯಲ್ಲಿ ಹೆಚ್ಚು ಕಮ್ಮಿ ನಡೆಯುತ್ತೆ ರೀ. ಕಟ್ಟಿಗೆ ಆದರೂ ಉರಿಸ್ಬೋದು. ಈಗ ಸಿಟಿಯಲ್ಲಿ ಗ್ಯಾಸೇ ಅನಿವಾರ್ಯ ಆಗಿಬಿಟ್ಟದ ರೀ. ಮತ್ತು ನರೇಂದ್ರ ಮೋದಿಜಿಯವರು ಸುಮಾರು ಸಲಹೆಗಳು ಕೊಡ್ತಾರೆ. ಎಲ್ಲ ಸಲಹೆಗಳನ್ನೂ ಒಪ್ಕೋಬೋದು. ಚಿನ್ನ ತೊಗೋಬೇಡಿ ಅಂದರೆ ಓಕೆ ಒಪ್ಕೊತೀವಿ, ಓನ್ ವೆಹಿಕಲ್ ಯೂಸ್ ಮಾಡಬೇಡಿ ಅಂದರೆ ಅದಕ್ಕೂ ಒಪ್ಕೊತೀವಿ. ಸಿಲಿಂಡ್ರ್ ನಾವು 3-4 ಕೊಡ್ತೀನಿ ಅಂತಂದರೆ ಅದರಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ವರ್ಷ ಪೂರ್ತಿ ನಾವು ಮಾಡೋಕ್ಕೆ ಚಾನ್ಸೇ ಇಲ್ಲ. ಮಾಡೋಕ್ಕಾಗಲ್ಲ ರೀ ಮೇಡಮ್. ಆದರೂ ಮುಂದಿನ ದಿನದಾಗ ಅವ್ರು ಯಾವ ನಿರ್ಧಾರ ತೊಗೊಳ್ತಾರೆ ನೋಡ್ಬೇಕಾಗ್ತದೆ ರೀ. ಈಗ ಅದ್ರ ಬಗ್ಗೆ ಮಾತಾಡೋಂಥವ್ರು ದೊಡ್ಡವ್ರು ನಾವಲ್ಲ ರೀ. ಈಗ ಹೋಗ್ಲಿ ಸರ್, 28ಕ್ಕೆ ನಿಮಗೆ ಎಂಥ ಸರ್ಕಾರ ಬೇಕು ಅಂತೀರಾ? ನಮಗೆ ಜನಪರ ಸರ್ಕಾರ, ರೈತ ಪರ ಸರ್ಕಾರ ಬೇಕು ರೀ. ಅಂಥ ಕ್ವಾಲಿಟಿ ಇರೋರು ಯಾರಿದ್ದಾರೆ? BJPಯಲ್ಲಿ ಕಾಂಗ್ರೆಸ್ನಲ್ಲೂ ಇದ್ದಾರೆ ರೀ. ಬಟ್ ಅವ್ರು ಈಗ ಸ್ವಾರ್ಥ, ಅವರು ಅಧಿಕಾರಕ್ಕೋಸ್ಕರ ಅಧಿಕಾರದ ಹಿಂದೆ ಹತ್ತಿ ಇದು ಆಗ್ಲತ್ತಾರೆ ಹೊರತಾಗಿ ಅವರಲ್ಲೂ ಕಾಂಗ್ರೆಸ್ನಲ್ಲೂ ಜನರ ಪರವಾಗಿ ಕಾಳಜಿ ಇರುವಂಥ ರಾಜಕಾರಣಿಗಳು ಅದಾರ ರೀ. ಆದರೆ ಅವ್ರಿಗೆ ಅವರು ವೈಯಕ್ತಿಕ ಕಾರಣಗಳಿಂದ ಬಿಟ್ಟಾರ ಅಷ್ಟೇ. ಅದ್ರ ಸ್ವಲ್ಪ ಈಗ ಹೆಚ್ಚಿನ % BJPಯಲ್ಲಿ ಅರ ಅಂತ ನಾವು ಅನ್ಕೊತೀವಿ. 3 ಪಕ್ಷದ್ದು ನೋಡ್ಬಿಟ್ಟಿದೀವಿ ಅಧಿಕಾರ ಹೇಗಿರುತ್ತೆ ಅಂತ. ಹೌದು ರೀ. ನೀವು ಈ ಪಕ್ಕದ ರಾಜ್ಯ ನೋಡ್ಬೋದು. ಅಲ್ಲಿ ಬಂದ್ಬಿಟ್ಟು ವಿಜಯ್ ಅವರು ಅವ್ರು ಎಷ್ಟು ದೊಡ್ಡ ಮಟ್ಟದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ಬಂದಿದ ತಕ್ಷಣನೇ ಎಲ್ಲರಿಗೂ ಜನಗಳಿಗೆ ಎಷ್ಟು ಖುಷಿ ಬರ್ತಾ ಇದೆ ಅಂದರೆ ಅಂತ ಮುಖ್ಯಮಂತ್ರಿ ನಮ್ಗೆ ಬೇಕು ಅಂತ ಇದ್ದಾರೆ. ಈಗ ನಾವು ಅಂತ ಮುಖ್ಯಮಂತ್ರಿನ ಯಾವ ಪಕ್ಷದಲ್ಲಿ ಗುರುತಿಸ್ಬೋದು, ಯಾವ ಹೊಸ ಪಕ್ಷ ಬರಬೇಕು ಅಂತ ಹೇಳ್ತೀರಾ?
ಹೊಸ ಪಕ್ಷ ಅಂತಂದರೆ ಉಪೇಂದ್ರ ಅವ್ರ ಪಕ್ಷ ಇದು ಆಗ್ಬೋದು, ಬಟ್ ಅಷ್ಟು ಸ್ಟ್ಯಾಂಡ್ ಆಗಿ ಆಗೋದು ಭಾಳ ಕಷ್ಟ ರೀ ಮೇಡಮ್ ನಂಬಲ್ರಿ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ. ಯಾಕಂದ್ರೆ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡ್ಬೇಕಾಗ್ತದ, ಆ ಸ್ಟೇಬಲ್ ಇನ್ನೂ ಅವ್ರ ಹತ್ರ ಇಲ್ಲರಿ. ಬೂತ್ ಮಟ್ಟದ ಸಂಘಟನೆ ಯಾವತ್ತಾಗ್ತದ ಅವತ್ತು ಮಾತ್ರ ಪಕ್ಷ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಅದ ರೀ. ಅಲ್ಲಿ ತಮಿಳ್ನಾಡಿನಲ್ಲಿ ವಿಜಯ್ ಸಾಹೇಬ್ರದ್ದು ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿರ್ರಿ. ವಿಶೇಷವಾಗಿ ಅವರು 2-3 ವರ್ಷದ ಹಿಂದಿಂದು ಪ್ರಯತ್ನ ಮಾಡಿರ್ರಿ. ಅಲ್ಲಿ ಇನ್ನೊಂದು ತಮಿಳ್ನಾಡು ರಾಜಕೀಯನೇ ಬೇರೆ, ನಮ್ಮ ರಾಜ್ಯದ ರಾಜಕೀಯನೇ ಬೇರೆ ರೀ.